ಎಲ್ರಿಗೂ ನಮಸ್ಕಾರ. ಸಂಕೀರ್ತಿ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಕ್ಲಾಸ್ನಲ್ಲಿ ನೋಡಿ, ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ 15 ಭಾರತದ ಅರ್ಥವ್ಯವಸ್ಥೆಯ ವಲಯಗಳು. ಈ ಅಧ್ಯಾಯದಲ್ಲಿ ಭಾರತದಲ್ಲಿ ಸಾರ್ವಜನಿಕ ವಲಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾರ್ವಜನಿಕ ವಲಯದ ಪಾತ್ರ ಏನಿತ್ತು ಅಂದರೆ ನೋಡಿ, ಭಾರತದ ಅರ್ಥವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಈ ಸಾರ್ವಜನಿಕ ವಲಯದ ಭಾಗವಹಿಸುವಿಕೆ ಬಹುತೇಕ ಇರಲಿಲ್ಲ. ಅಂದರೆ ಸಾರ್ವಜನಿಕ ವಲಯದ ಪಾತ್ರನೇ ಇರಲಿಲ್ಲ ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ. ನೋಡಿ, ಈ ಸಮಯದಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ಕಾರದ ನಿಯಂತ್ರಣ ಮತ್ತು ನಿರ್ವಹಣೆಯಲ್ಲಿದ್ದ ವ್ಯವಹಾರಿ ಸಂಘಟನೆಗಳು ಅಂತ ಅಂದರೆ ರೈಲು ಸಾರಿಗೆ, ಬಂದರು ಟ್ರಸ್ಟ್, ಅಂಚೆ ಮತ್ತು ತಂತಿ, ವಿಮಾನ ಮತ್ತು ರಕ್ಷಣಾ ಕಾರ್ಖಾನೆ, ಇವು ಮಾತ್ರ ಸರ್ಕಾರದ ನಿಯಂತ್ರಣದಲ್ಲಿ ಇದ್ವು. ನೋಡಿ, ಬ್ರಿಟಿಷರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಆಡಳಿತವನ್ನು ನಡೆಸ್ತಾ ಇದ್ರು. ಅವರಿಗೆ ಅನುಕೂಲವಾದಂತೆ ಅಂದರೆ ಅವ್ರಿಗೆ ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ರೈಲು ಸಾರಿಗೆ ಇರಬಹುದು, ಈ ಸಾರಿಗೆಯನ್ನು ಬಳಸ್ಕೊಳ್ತಾ ಇದ್ರು. ಮತ್ತು ಅಂಚೆ ಮತ್ತು ತಂತಿಯನ್ನು ಅಷ್ಟೇ, ಮತ್ತು ವಿಮಾನ ಮತ್ತು ರಕ್ಷಣಾ ಕಾರ್ಖಾನೆಗಳು ಕೂಡ ಇವರ ಅವಧಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಕಾಣಬಹುದಾಗಿದೆ. ಸ್ವತಂತ್ರ ಭಾರತದಲ್ಲಿ ಅಂದರೆ 1956ರಲ್ಲಿ ಕೈಗಾರಿಕಾ ನೀತಿಯನ್ನು ಜಾರಿಗೊಳಿಸಲಾಯಿತು. ಕೈಗಾರಿಕೆಗಳ ಬೆಳವಣಿಗೆಗಾಗಿ, ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಈ ಕೈಗಾರಿಕಾ ನೀತಿಯನ್ನು ಜಾರಿಗೊಳಿಸಿದ ನಂತರ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಆಗ್ತವೆ. ನೋಡಿ, 1956ರ ಮುಂಚೆ ಕೈಗಾರಿಕೆಗಳು ಅಷ್ಟಾಗಿ ಅಭಿವೃದ್ಧಿಯನ್ನು ಹೊಂದಿರೋದಿಲ್ಲ. ಆ ನಂತರ ಕೈಗಾರಿಕಾ ನೀತಿಯನ್ನು ಜಾರಿಗೊಳಿಸಿದ ನಂತರ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಸ್ಥಾಪನೆಗೊಳ್ತವೆ. ನೋಡಿ, ಸಾರ್ವಜನಿಕ ವಲಯದ ಉದ್ಯಮಗಳು ಯಾವುವು ನೋಡೋಣ. ನೋಡಿ, ಸಾರ್ವಜನಿಕ ವಲಯದ ಉದ್ಯಮಗಳು ಪ್ರಸ್ತುತ ಅವುಗಳ ಕಾರ್ಯಾಚರಣೆಯ ಪ್ರಮಾಣದಲ್ಲಿ ಹೆಚ್ಚಳ ಉಂಟಾಗ್ತದೆ. ವ್ಯಾಪಕತೆ ಅಂದರೆ ಹಲವಾರು ಕಡೆ ಇವು ಸ್ಥಾಪನೆಗೊಳ್ತವೆ. ತಾಂತ್ರಿಕ ಪರಿಣತಿ ಮತ್ತು ಉದ್ಯೋಗವನ್ನು ಒದಗಿಸಿಕೊಡ್ತದೆ, ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಡ್ತದೆ. ಹೀಗೆ ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸಾರ್ವಜನಿಕ ವಲಯದ ಉದ್ಯಮಗಳು ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿವೆ. ನೋಡಿ, ಭಾರತದಲ್ಲಿ ಸ್ಥಾಪನೆಗೊಂಡಿರುವ ಪ್ರಮುಖ ಸಾರ್ವಜನಿಕ ವಲಯದ ಉದ್ಯಮಗಳು ಅಂದರೆ ನೋಡಿ, BEL, BHEL, ಹಿಂದೂಸ್ತಾನ್ ಹಡಗು ನಿರ್ಮಾಣ ಕೇಂದ್ರ, ಇವು ಸಾರ್ವಜನಿಕ ವಲಯದ ಕೈಗಾರಿಕೆಗಳಾಗಿವೆ. ನೋಡಿ, ಸಾರ್ವಜನಿಕ ವಲಯದ ಬಗ್ಗೆ ತಿಳ್ಕೊಂಡ್ವಿ. ಈಗ ಭಾರತದಲ್ಲಿ ಖಾಸಗಿ ವಲಯ ಅಂದ್ರೆ ಏನು, ಖಾಸಗಿ ವಲಯ ಹೇಗಿದೆ ಅನ್ನೋದನ್ನ ನೋಡೋಣ. ನೋಡಿ, ಖಾಸಗಿ ವಲಯವು ಎಲ್ಲ ವಿಧದ ವೈಯಕ್ತಿಕ ಮತ್ತು ಖಾಸಗಿ ಕಂಪನಿಗಳಿಗೆ ಸಂಬಂಧಿತವಾಗಿದೆ. ನೋಡಿ, ಈ ವಲಯದಲ್ಲಿ ಉತ್ಪಾದನಾ ಚಟುವಟಿಕೆಗಳು ಇವು ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿರ್ತವೆ. ವಿವಿಧ ಉತ್ಪಾದನಾಂಗಗಳು ವೈಯಕ್ತಿಕ ಅಥವಾ ಖಾಸಗಿ ಕಂಪನಿಗಳ ಮಾಲೀಕತ್ವ ಮತ್ತು ನಿರ್ವಹಣೆಗೆ ಒಳಪಟ್ಟಿರ್ತವೆ. ನೋಡಿ, ಒಂದು ಕಂಪನಿ ಅಥವಾ ವಿವಿಧ ಉತ್ಪಾದನಾಂಗಗಳು ಒಬ್ಬ ವ್ಯಕ್ತಿಯ ಅಥವಾ ಒಂದು ಕಂಪನಿಯ ಅಂದರೆ ಖಾಸಗಿ ಕಂಪನಿಯ ಮಾಲೀಕತ್ವದಲ್ಲಿ ಇರ್ತವೆ. ಮತ್ತು ಈ ಉತ್ಪಾದನಾಂಗಗಳ ನಿರ್ವಹಣೆ ಕೂಡ ವೈಯಕ್ತಿಕವಾಗಿ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಖಾಸಗಿ ಕಂಪನಿಗಳು ಮಾತ್ರ ನಿರ್ವಹಣೆಗೆ ಒಳಪಟ್ಟಿರ್ತವೆ. ಭಾರತದಲ್ಲಿರುವ ಖಾಸಗಿ ವಲಯದ ಕಂಪನಿಗಳು ಯಾವುವು ಅಂದರೆ ಟಾಟಾ, ಬಿರ್ಲಾ, ಜಿಂದಾಲ್, ಮಹೀಂದ್ರ, ಅಂಬಾನಿ ಮತ್ತು ಕಿರ್ಲೋಸ್ಕರ್ ಕೈಗಾರಿಕೆಗಳು. ಈ ಕಂಪನಿಗಳು ಖಾಸಗಿ ವಲಯದ ಕೈಗಾರಿಕೆಗಳಾಗಿವೆ, ಖಾಸಗಿ ವಲಯದ ಉದ್ಯಮಗಳಾಗಿವೆ. ಬಹುರಾಷ್ಟ್ರೀಯ ಕಂಪನಿಗಳು MNC ಕಂಪನಿಗಳು ಅಂದರೆ ಏನು ನೋಡೋಣ. ನೋಡಿ, ಮೂಲ ರಾಷ್ಟ್ರದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದು 2 ಅಥವಾ 2ಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ಉದ್ಯಮಗಳನ್ನು ಹೊಂದಿ ಆರ್ಥಿಕ ವ್ಯವಹಾರಗಳನ್ನು ನಡೆಸುತ್ತಿರುವ ಉದ್ಯಮಗಳನ್ನು ನಾವು ಬಹುರಾಷ್ಟ್ರೀಯ ಕಂಪನಿಗಳು ಎಂದು ಕರೆಯುತ್ತೇವೆ. ನೋಡಿ, ಮೂಲ ರಾಷ್ಟ್ರ ಒಂದು ರಾಷ್ಟ್ರದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದು 2 ಅಥವಾ 2ಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ನಡೆಸ್ತಾರೆ. ಆರ್ಥಿಕ ವ್ಯವಹಾರಗಳನ್ನು ನಡೆಸುತ್ತಿರುವ ಉದ್ಯಮಗಳನ್ನು ನಾವು ಬಹುರಾಷ್ಟ್ರೀಯ ಕಂಪನಿಗಳು ಎಂದು ಕರಿತೀವಿ. ನೋಡಿ, ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳ ಜಾರಿಯ ನಂತರ ಬಹಳಷ್ಟು ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಉದ್ಯಮ ಘಟಕಗಳನ್ನು ಸ್ಥಾಪನೆ ಮಾಡಿವೆ. ನೋಡಿ, ಮೂಲ ರಾಷ್ಟ್ರದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದು 2 ಅಥವಾ ಅದಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ತಮ್ಮ ಉದ್ಯಮ ಘಟಕಗಳನ್ನು
ಸ್ಥಾಪನೆ ಮಾಡಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗೋದನ್ನು ನಾವು ಏನಂತ ಕರಿತೀವಿ, ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಕರಿತೀವಿ. ಹಾಗಾದರೆ ಭಾರತದಲ್ಲಿರುವ ಬಹುರಾಷ್ಟ್ರೀಯ ಕಂಪನಿಗಳು ಯಾವುವು ನೋಡೋಣ ಫ್ರೆಂಡ್ಸ್. ಭಾರತದಲ್ಲಿ ಸ್ಥಾಪನೆಗೊಂಡಿರುವ ಬಹುರಾಷ್ಟ್ರೀಯ ಕಂಪನಿಗಳೆಂದರೆ ಅದು ಸೋನಿ ಕಂಪ್ನಿ. ಇದು ಜಪಾನ್ ದೇಶದ ಕಂಪ್ನಿ. ಇದರ ಉದ್ಯಮ ಘಟಕಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದೆ. ಸ್ಯಾಮ್ಸಂಗ್ ಇದು ಕೊರಿಯಾ ರಾಷ್ಟ್ರದ್ದು. ನೋಡಿ, ಹಿಂದೂಸ್ತಾನ್ ಲಿವರ್ ಇದು ಇಂಗ್ಲೆಂಡ್ ದೇಶದ್ದು. ಈ ಬಹುರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿ ತಮ್ಮ ಘಟಕಗಳನ್ನು ಸ್ಥಾಪನೆ ಮಾಡಿಕೊಂಡಿದೆ. 1991ರ ಆರ್ಥಿಕ ಸುಧಾರಣೆಗಳ ನಂತರ ಭಾರತ ಸರ್ಕಾರ ಹಲವು ರೀತಿಯ ಮೂಲ ಸೌಕರ್ಯ ಯೋಜನೆಗಳನ್ನು ಜಾರಿಗೆ ತರ್ತದೆ. ನೋಡಿ, 1991ರ ಆರ್ಥಿಕ ಸುಧಾರಣೆಗಳನ್ನ ಜಾರಿಗೊಳಿಸಿದ ನಂತರ ಭಾರತ ಸರ್ಕಾರ ಹಲವು ಮೂಲ ಸೌಕರ್ಯ ಯೋಜನೆಗಳನ್ನ ಹಮ್ಮಿಕೊಳ್ತದೆ. ಆ ಯೋಜನೆಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವ ಕೂಡ ಒಂದು, ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದಕ್ಕೆ ಅಸ್ತಿತ್ವಕ್ಕೆ ತಂದಿದೆ. ಅಂದರೆ ನೋಡಿ, ಸಾರ್ವಜನಿಕರ ಉದ್ಯಮಗಳು ಸಾರ್ವಜನಿಕರ ಹಿಡಿತದಲ್ಲೂ ಇರೋದು ಮತ್ತು ಖಾಸಗಿಯ ಸಹಭಾಗಿತ್ವದಲ್ಲಿ ಇರೋದನ್ನು ನಾವು ಕಾಣಬಹುದಾಗಿದೆ. 1991ರ ಆರ್ಥಿಕ ಸುಧಾರಣೆಗಳ ನಂತರ ಖಾಸಗೀಕರಣವು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತದೆ. ಈ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೊಳಿಸಿದ ನಂತರ ಸಾರ್ವಜನಿಕ ಉದ್ಯಮಗಳಿಗಿಂತ ಈ ಖಾಸಗೀಕರಣ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳೋದನ್ನು ನಾವು ಕಾಣಬಹುದಾಗಿದೆ. ಕೈಗಾರಿಕಾ ವಲಯದ ಮಹತ್ವ. ನೋಡಿ, ಕೈಗಾರಿಕಾ ವಲಯವು ಅರ್ಥವ್ಯವಸ್ಥೆಯನ್ನು ಬಲಪಡಿಸ್ತದೆ. ಕೈಗಾರಿಕೆಗಳು ರಾಷ್ಟ್ರೀಯ ಆದಾಯವನ್ನು ಬಲಪಡಿಸ್ತದೆ. ಆರ್ಥಿಕಾಭಿವೃದ್ಧಿಗೆ ಕೈಗಾರಿಕಾ ವಲಯವು ಪ್ರಮುಖವಾದ ಕೊಡುಗೆಯನ್ನು ನೀಡ್ತದೆ. ಹಾಗಾದರೆ ಈ ವಲಯದ ಮಹತ್ವ ಏನು ನೋಡೋಣ. ನೋಡಿ, ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತಂದುಕೊಡ್ತದೆ. ಕೈಗಾರಿಕೆಗಳು ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತಂದುಕೊಡ್ತದೆ. ಕೇವಲ ಆದಾಯ ಮಾತ್ರ ತಂದುಕೊಡುತ್ತಾ ಇಲ್ಲ, ಅದ್ರ ಜೊತೆಗೆ ಜನರಿಗೆ ಉದ್ಯೋಗಗಳನ್ನು ಒದಗಿಸ್ತದೆ. ನೋಡಿ, ನಿರುದ್ಯೋಗವನ್ನು ಹೋಗಲಾಡಿಸ್ತದೆ. ಜನರಿಗೆ ಉದ್ಯೋಗವನ್ನು ಒದಗಿಸುವ ಮೂಲಕ ನಿರುದ್ಯೋಗವನ್ನು ಹೋಗಲಾಡಿಸ್ತದೆ. ಅವರ ಜೀವನ ಮಟ್ಟವನ್ನು ಉತ್ತಮಗೊಳಿಸ್ತದೆ. ಹೀಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೂಡ ಕೈಗಾರಿಕಾ ವಲಯ ಮಹತ್ವದ ಪಾತ್ರವನ್ನು ವಹಿಸ್ತದೆ. ನೆಕ್ಸ್ಟು, ಕೈಗಾರಿಕಾ ಅಭಿವೃದ್ಧಿಯಿಂದ ಜನರ ಜೀವನ ಮಟ್ಟ ಕೂಡ ಹೆಚ್ಚಾಗ್ತದೆ. ಟ್ರ್ಯಾಕ್ಟರ್ಗಳು, ಕೃಷಿ ಯಂತ್ರೋಪಕರಣಗಳು, ಗೊಬ್ಬರ ಮುಂತಾದವುಗಳನ್ನು ಒದಗಿಸುವ ಮೂಲಕ ಕೃಷಿಯ ಆಧುನೀಕರಣಕ್ಕೆ ಸಹಕರಿಸುತ್ತದೆ. ನೋಡಿ, ಕೃಷಿಯ ಅಭಿವೃದ್ಧಿಗೆ, ಕೃಷಿಯ ಬೆಳವಣಿಗೆಗೆ ಟ್ರ್ಯಾಕ್ಟರುಗಳು ಮತ್ತು ಕೃಷಿ ಯಂತ್ರೋಪಕರಣಗಳು, ಗೊಬ್ಬರ ಮುಂತಾದವುಗಳ ಅವಶ್ಯಕತೆ ಇರ್ತದೆ. ಇವುಗಳನ್ನು ಪೂರೈಕೆ ಮಾಡೋದು ಕೈಗಾರಿಕಾ ವಲಯ. ಆದ್ದರಿಂದ ಕೃಷಿಯ ಆಧುನೀಕರಣಕ್ಕೆ, ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚಳಗೊಳ್ಳಲಿಕ್ಕೆ ಈ ಕೈಗಾರಿಕಾ ವಲಯ ಕೂಡ ಮಹತ್ವದ ಪಾತ್ರವನ್ನು ನಿರ್ವಹಿಸೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, 5ನೇದು, ಜನರನ್ನು ನಗರ ಮತ್ತು ಪಟ್ಟಣಗಳಿಗೆ ಹಂಚುವ ಮೂಲಕ ಕೃಷಿ ಭೂಮಿಯ ಮೇಲಿನ ಒತ್ತಡವನ್ನು ಕಡಿಮೆಗೊಳಿಸ್ತದೆ. ನೋಡಿ, ಭಾರತವು ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ. ಇಲ್ಲಿ ಅಸಂಖ್ಯಾತ ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಈ ಕೈಗಾರಿಕಾ ವಲಯ ಸ್ಥಾಪನೆಗೊಂಡ ನಂತರ ಜನರು ಕೈಗಾರಿಕಾ ವಲಯದಲ್ಲಿ ವಾಸಿಸೋದಕ್ಕೆ ಪ್ರಾರಂಭಿಸ್ತಾರೆ. ಇದರಿಂದಾಗಿ ಏನಾಗುತ್ತೆ, ಕೃಷಿ ಭೂಮಿಯ ಮೇಲಿನ ಒತ್ತಡ ಕಡಿಮೆ ಮಾಡಿ ನಗರ ಮತ್ತು ಪಟ್ಟಣಗಳಿಗೆ ಜನರನ್ನು ಹಂಚುವ ಮಹತ್ವದ ಕಾರ್ಯವನ್ನು ಈ ಕೈಗಾರಿಕಾ ವಲಯ ಮಾಡ್ತದೆ. ನೋಡಿ, ಹೆಚ್ಚಿನ ವಿದೇಶಿ ವಿನಿಮಯವನ್ನು ಗಳಿಸಲು ಸಹಕಾರಿಯಾಗಿದೆ. ನೋಡಿ, ವಿದೇಶಿ ವಿನಿಮಯ ಅಂದರೆ ನಮ್ಮ ದೇಶಕ್ಕೆ ಸಾಕಾಗುವಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡಿಕೊಂಡು ಅತಿ ಹೆಚ್ಚು ವಸ್ತುಗಳನ್ನು, ಕೈಗಾರಿಕೆಗಳಿಂದ ಅತಿ ಹೆಚ್ಚು ವಸ್ತುಗಳ ಉತ್ಪಾದನೆಯಾಗ್ತದೆ. ಇದರಿಂದ ನಮ್ಮ ದೇಶಕ್ಕೆ ಸಾಕಾಗುವಷ್ಟು ಸರಕುಗಳನ್ನು ನಾವು ಉತ್ಪಾದನೆ ಮಾಡಿಕೊಂಡು ವಿದೇಶಕ್ಕೂ ಕೂಡ ಸರಕುಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ರಫ್ತು ಮಾಡೋದ್ರ ಮೂಲಕ ವಿದೇಶಿ ವಿನಿಮಯವನ್ನು ನಾವು ಗಳಿಸ್ತಾ ಇದ್ದೀವಿ. ಹೀಗೆ ರಾಷ್ಟ್ರೀಯ ಆದಾಯಕ್ಕೂ ಕೂಡ ವಿದೇಶಿ ವಿನಿಮಯಕ್ಕೂ ಕೂಡ ಕೈಗಾರಿಕಾ ವಲಯ ಮಹತ್ವದ ಪಾತ್ರವನ್ನು ನಿಭಾಯಿಸ್ತಾ ಇದೆ. ಕೈಗಾರಿಕಾ ಪ್ರದೇಶಗಳು ವ್ಯಾಪಾರ, ಶಿಕ್ಷಣ, ಸಾರಿಗೆ, ಬ್ಯಾಂಕಿಂಗ್ ಮುಂತಾದವುಗಳ ಕೇಂದ್ರಗಳಾಗಿಯೂ ಸಹ ಅಭಿವೃದ್ಧಿ ಹೊಂದುತ್ತದೆ. ನೋಡಿ, ಕೈಗಾರಿಕಾ ಪ್ರದೇಶಗಳಲ್ಲಿ ವ್ಯಾಪಾರ ಮತ್ತು ಶಿಕ್ಷಣ, ಸಾರಿಗೆ, ಬ್ಯಾಂಕುಗಳು ಕೂಡ ಅಭಿವೃದ್ಧಿಯನ್ನು ಹೊಂದಿದೆ. ಈ ಕ್ಷೇತ್ರಗಳು ಅಭಿವೃದ್ಧಿ ಹೊಂದಲು ಕೂಡ ಈ ಕೈಗಾರಿಕಾ ವಲಯ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಈ ಎಲ್ಲ ಮಹತ್ವಗಳನ್ನು ನಾವು ಕೈಗಾರಿಕಾ ವಲಯದಿಂದ ನಾವು ಕಾಣಬಹುದಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ರೋತ್ಸಾಹವನ್ನು ನೀಡಿ. ಥ್ಯಾಂಕ್ ಯು.